ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಮೇ 24, 25, 26, 27 ಈ 4 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ವಿಶೇಷವಾದ ತಿರುವನ್ನು ತರಲಿದೆ. ಇಷ್ಟು ದಿನ ನೀವು ಯಾರನ್ನ ನಿಮ್ಮವರು ಅಂತ ನೀವು ನಂಬಿದ್ರೋ, ಯಾರಿಗೆ ಅತಿಯಾದ ಪ್ರಾಮುಖ್ಯತೆ ನೀಡಿದ್ರೋ ಅಂಥವರ ನಿಜವಾದ ಮುಖ ಈ 4 ದಿನಗಳಲ್ಲಿ ನಿಮ್ಮ ಮುಂದೆನೇ ಅನಾವರಣಗೊಳ್ಳುತ್ತೆ. ನಿಮ್ಮ ಮುಖದ ಮುಂದೆನೇ ತುಂಬ ಒಳ್ಳೆಯವರಂತೆ ನಡೆಸುತ್ತಾ ಒಳಗೊಳಗೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಕಾಯುತ್ತಿರುವ ಇಬ್ಬರು ವ್ಯಕ್ತಿಗಳ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಯಾಕೆಂದರೆ ಈ ನಿಮಿಷದ ವಿಡಿಯೋಗಳೇನಿದೆ ನಿಮ್ಮ ಜೀವನದ ಮುಂದಿನ ದೊಡ್ಡ ನಷ್ಟವನ್ನು ತಪ್ಪಿಸಬಹುದು. ವಿಡಿಯೋಗೆ ಇನ್ನೂ ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವೃಷಭ ರಾಶಿಯವರ ಮೂಲ ಸ್ವಭಾವ ಮತ್ತು ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ಮೊದಲು ನಾವು ವೃಷಭ ರಾಶಿಯವರ ಮೂಲ ಸ್ವಭಾವ ಅರ್ಥ ಮಾಡಿಕೊಳ್ಬೇಕು. ವೃಷಭ ರಾಶಿಯ ಅಂತಂದರೆ ಪೃಥ್ವಿ ತತ್ವದ ರಾಶಿ. ಅಂದರೆ ಭೂಮಿಯಂತೆ ಅಪಾರವಾದ ತಾಳ್ಮೆ, ಸಮಾಧಾನ ಮತ್ತು ಕಠಿಣ ಪರಿಶ್ರಮ ಇವರ ರಕ್ತದಲ್ಲೇ ಇರುತ್ತೆ. ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಕೂಡ ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ನಿಭಾಯಿಸುವ ಗುಣ ಇವರದಾಗಿರುತ್ತೆ. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿಂದ ವೃಷಭ ರಾಶಿಯವರಲ್ಲಿ 2 ಪ್ರಮುಖ ದೌರ್ಬಲ್ಯಗಳಿರುತ್ತೆ. ಮೊದಲನೇದು ಅತಿಯಾದ ಮೊಂಡತನ, ಎರಡನೆಯದು ಯಾರನ್ನಾದರೂ ನಂಬಿದರೆ ಕಣ್ಮುಚ್ಚಿ ನಂಬೋದು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ಸ್ನೇಹಿತರಂತ ಒಪ್ಪಿಕೊಂಡ್ರೆ ಅವರಿಗಾಗಿ ನಿಮ್ಮ ಪ್ರಾಣವನ್ನು ಕೊಡೋದಕ್ಕೆ ಕೂಡ ಸಿದ್ಧರಿರ್ತೀರ. ಎಷ್ಟೋ ಬಾರಿ ನಿಮ್ಮ ಸ್ವಂತ ಲಾಭವನ್ನು ಬದಿಗಿಟ್ಟು ಬೇರೆಯವರಿಗೆ ಸಹಾಯ ಮಾಡ್ತಿರ್ತೀರ. ಆದರೆ ದುರಾದೃಷ್ಟವಶಾತ್ ಏನಪ್ಪ ಅಂದರೆ, ನಿಮ್ಮ ಇದೇ ಸಾಫ್ಟ್ ಸ್ವಭಾವವನ್ನು ಸುತ್ತಲಿರುವ ಸ್ವಾರ್ಥಿ ಜನ ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ಕೊಳ್ತಿರ್ತಾರೆ. ನೀವು ಎಲ್ಲರನ್ನ ನಿಮ್ಮಂತೆಯೇ ಒಳ್ಳೆಯವರು ಅಂತ ಭಾವಿಸ್ತೀರಾ. ಆದರೆ ಪ್ರಪಂಚ ಹಾಗಿಲ್ಲ ಅಂತ ಕಠಿಣ ಸತ್ಯವನ್ನು ದೇವರು ಈ 4 ದಿನಗಳಲ್ಲಿ ನಿಮಗೆ ಕಲಿಸ್ಕೊಡ್ತಾರೆ. ಆ ಇಬ್ಬರು ವ್ಯಕ್ತಿಗಳ ಸಂಚು ಮತ್ತು ನಡವಳಿಕೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಮೇ 24ರಿಂದ 27ರ ಒಳಗೆ ನಿಮ್ಮ ಆಪ್ತ ವಲಯದಲ್ಲೇ ಇರುವ ಇಬ್ಬರು ವ್ಯಕ್ತಿಗಳ ನಿಜವಾದ ಬಣ್ಣ ಬಯಲಾಗುತ್ತೆ. ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಕೆಲಸದ ಜಾಗದಲ್ಲಿ ಇರಬಹುದು, ನಿಮ್ಮ ಸ್ವಂತ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬ ಹತ್ತಿರ ಇರುವ ನೆರೆಯವರು ಕೂಡ ಆಗಿರಬಹುದು. ಆರಂಭದಲ್ಲಿ ಇವರು ನಿಮ್ಮ ಕೆಲಸ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಯಶಸ್ಸನ್ನು ನೋಡಿ ಹೊಗಳ್ತಾ ಇದ್ರು, ನಿಮಗೆ ತುಂಬ ಗೌರವ ಕೊಡ್ತಾ ಇದ್ರು. ಆದರೆ ನೆನ್ಪಿಟ್ಕೊಂಬಿಡಿ, ಅದು ಗೌರವ ಆಗಿರಲಿಲ್ಲ, ಅದು ಕೇವಲ ಮುಖಸ್ಥಿತಿ ಮಾತ್ರ ಆಗಿತ್ತು. ನಿಮ್ಮ ಗ್ರಹಗತಿಗಳ ಪ್ರಕಾರ ಈ ಇಬ್ಬರು ವ್ಯಕ್ತಿಗಳ ಒಳಗೊಳಗೆ ನಿಮ್ಮ ಮೇಲೆ ಅತಿಯಾದ ಅಸೂಯೆ, ಜೀಲಸಿಯನ್ನು ಬೆಳೆಸ್ಕೊಂಡಿದ್ದಾರೆ. ನಿಮ್ಮ ಪ್ರಗತಿಯನ್ನು ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವು ಇತ್ತೀಚೆಗೆ ಸಾಧಿಸಿದ ಒಂದು ಯಶಸ್ಸು ಅಥವಾ ನಿಮಗೆ ಸಿಗುತ್ತಿರುವ ಒಳ್ಳೆಯ ಹೆಸರು ಇವರ ಹೊಟ್ಟೆಯಲ್ಲಿ ಇನ್ನೂ ಹೆಚ್ಚಾಗುವಂತೆ ಮಾಡಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಇವರು ಈಗ ಈ 4 ದಿನಗಳಲ್ಲಿ ನಿಮ್ಮ ಇಮೇಜ್ ಹಾಳು ಮಾಡೋದಕ್ಕೆ, ನಿಮ್ಮ ಹೆಸರಿಗೆ ಕಳಂಕ ತರಿಸೋದಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ. ನಿಮ್ಮ ರಹಸ್ಯಗಳನ್ನು ಬೇರೆಯವರ ಮುಂದೆ ತಪ್ಪಾಗಿ ಬಿಂಬಿಸುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಇನ್ನು ಹೆಸರಿನ ಮೊದಲ ಅಕ್ಷರ ಮತ್ತು ಗುರುತಿಸುವ ವಿಧಾನ ಹೇಗೆ? ಹಾಗಾದರೆ ಈ ಇಬ್ಬರು ವ್ಯಕ್ತಿಗಳನ್ನು ಗುರುತಿಸೋದು ಹೇಗೆ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಸೂಕ್ಷ್ಮ ಗ್ರಹಗತಿಗಳ ಪ್ರಕಾರ ಈ ವ್ಯಕ್ತಿಗಳ ಹೆಸರ ಮೊದಲ ಅಕ್ಷರಗಳು A, B, M, N ಅಥವಾ P ಇರುವ ಸಾಧ್ಯತೆ ಇರುತ್ತೆ. ಆದರೆ ನೆನ್ಪಿಡಿ, ಇದು ಎಲ್ಲ ವೃಷಭ ರಾಶಿಯವರಿಗೂ ಕೂಡ 100% ಅಲ್ಲ, ಒಂದೇ ರೀತಿ ಅನ್ವಯ ಆಗೋದಿಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಈಗಾಗಲೇ ಒಂದು ಸಣ್ಣ ಸೂಚನೆ ಸಿಕ್ಕಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೊತೆ ತುಂಬ ಆತ್ಮೀಯರಾಗಿದ್ದವರು ಇದ್ದಕ್ಕಿದ್ದಂತೆ ಸ್ವಲ್ಪ ದೂರ ಆಗಿರುವಂತೆ ಅಥವಾ ನಿಮ್ಮಿಂದ ಏನನ್ನು ಮುಚ್ಚಿಡಿರುವಂತೆ ನಿಮಗೆ ಅನಿಸ್ತಾ ಇರ್ಬೋದು. ನಿಮ್ಮ ಅಂತಃಪ್ರಜ್ಞೆ ಏನಿದೆ, ಇಂಟ್ಯೂಷನ್ ಏನಿದೆ, ನಿಮಗೆ ಸದಾ ಸತ್ಯವನ್ನೇ ಹೇಳ್ತಾ ಇರುತ್ತೆ. ಈ 4 ದಿನಗಳಲ್ಲಿ ಅವರು ಮಾತನಾಡುವ ಶೈಲಿ, ಅವರು ನಿಮ್ಮನ್ನು ನೋಡುವ ರೀತಿ ಬದಲಾಗುತ್ತೆ. ವಿಶೇಷವಾಗಿ ನೀವು ಕಷ್ಟದಲ್ಲಿದ್ದಾಗ ಇವರು ಸಹಾಯ ಮಾಡುವುದನ್ನು ಬಿಟ್ಟು ನೆಪ ಹೇಳಿ ಜಾರಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಈ ಸಮಯದಲ್ಲಿ ನೀವು ಅವ್ರ ಜೊತೆ ಜಗಳಕ್ಕೆ ಹೋಗಬೇಡಿ. ಕೇವಲ ಮೌನವಾಗಿ ಅವರ ನಾಟಕವನ್ನು ಗಮನಿಸಿ. ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ತೆಗೆದುಕೊಳ್ಬೇಕಾದ ಜಾಗ್ರತೆಗಳು ಏನೇನು? ವೃಷಭ ರಾಶಿಯವರೇ, ಈ 4 ದಿನಗಳಲ್ಲಿ ನೀವು ಆರ್ಥಿಕ ವಿಷಯಗಳಲ್ಲಿ ಅತಿ ದೊಡ್ಡ ಜಾಗ್ರತೆಯನ್ನು ವಹಿಸಬೇಕು. ವೃಷಭ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ಹಣದ ಹರಿವು ನಿಮಗೆ ಸಾಮಾನ್ಯವಾಗಿ ಚೆನ್ನಾಗಿಯೇ ಬರುತ್ತೆ. ಆದರೆ ಈ ಸಮಯದಲ್ಲಿ ಮೊದಲನೇದಾಗಿ ಭಾವನಾತ್ಮಕವಾಗಿ ಯೋಚನೆ ಮಾಡಿ. ಯಾರಿಗೂ ಸಾಲ ನೀಡಬೇಡಿ. ಎಷ್ಟೇ ಹತ್ತಿರದವರಾಗಿದ್ರೂ ಕೂಡ ಸದ್ಯಕ್ಕೆ ಹಣದ ವ್ಯವಹಾರ ಮಾಡಬೇಡಿ. ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ಎರಡನೇದಾಗಿ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಯಾವುದೇ ಹೊಸ ಒಪ್ಪಂದಗಳಿಗೆ, ಅಗ್ರಿಮೆಂಟ್ಗೆ ಸೈನ್ ಮಾಡೋದಕ್ಕೆ ಹೋಗಬೇಡಿ.
ಅಷ್ಟೇ ಅಲ್ಲದೆ ನೀವೇನಾದರೂ ದೊಡ್ಡ ಮೊತ್ತದ ಹೂಡಿಕೆ ಏನಾದರೂ ಮಾಡಬೇಕಂದ್ರೆ 100 ಬಾರಿ ಯೋಚನೆ ಮಾಡಿ. ನಿಮ್ಮ ಸಹಿ ಅಥವಾ ನಿಮ್ಮ ನಿರ್ಧಾರವನ್ನು ದುರುಪಯೋಗಪಡಿಸ್ಕೊಳ್ಳೋದಕ್ಕೆ ಕೆಲವರು ಕಾಯ್ತಾ ಇರ್ತಾರೆ. ನಿಮ್ಮ ಮುಂಬರುವ ಯೋಜನೆಗಳನ್ನು, ನಿಮ್ಮ ಲಾಭದ ರಹಸ್ಯಗಳನ್ನು ಸದ್ಯಕ್ಕೆ ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ರಹಸ್ಯವೇ ನಿಮ್ಮ ಗೆಲುವಿನ ಅಸ್ತ್ರ ಆಗಿರುತ್ತೆ. ಇನ್ನು ನಿಮ್ಮ ಆಧ್ಯಾತ್ಮಿಕ ಪರಿಹಾರಗಳೇನು? ಹಾಗಾದರೆ ಈ ಎಲ್ಲ ಕಷ್ಟಗಳಿಂದ, ನಕಾರಾತ್ಮಕ ಶಕ್ತಿಗಳಿಂದ ಪಾರಾಗೋದಕ್ಕೆ ವೃಷಭ ರಾಶಿಯವರು ಮಾಡಬೇಕಾದ ಪರಿಹಾರಗಳೇನು? ಸದ್ಯದ ಗ್ರಹ ದೋಷಗಳ ನಿವಾರಣೆಗೆ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ಸಿಗೋದಕ್ಕೆ ಈ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳನ್ನು ತಪ್ಪದೆ ಮಾಡಿ. ಮಹಾಲಕ್ಷ್ಮಿ ಆರಾಧನೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಇದು ನಿಮ್ಮ ಸುತ್ತಲಿರುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಶುಕ್ರವಾರದ ದೀಪಾರಾಧನೆ. ಶುಕ್ರವಾರದ ದಿನ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ತುಪ್ಪದ ದೀಪ ಹಚ್ಚಿ ಮಲ್ಲಿಗೆ ಹೂವನ್ನು ಅರ್ಪಿಸಿ ಗೋ ಸೇವೆ ಮಾಡಿ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಈ 4 ದಿನಗಳ ಕಾಲ ಗೋಮಾತೆಗೆ ಅಂದರೆ ಹಸುವಿಗೆ ಹಸಿರು ಹುಲ್ಲು ಅಥವಾ ಬಾಳೆಹಣ್ಣನ್ನು ನೀಡಿ. ಇದು ನಿಮ್ಮ ಸಕಲ ದೋಷಗಳನ್ನು ಭಸ್ಮ ಮಾಡುತ್ತೆ. ಕೊನೆಯದಾಗಿ ವೃಷಭ ರಾಶಿಯವರೇ, ದೇವರು ನಿಮಗೆ ಈ ಸಮಯದಲ್ಲಿ ಒಂದು ದೊಡ್ಡ ಪಾಠವನ್ನು ಕಲಿಸ್ತಾ ಇದ್ದಾನೆ. ಜನರನ್ನು ಹೇಗೆ ಪರೀಕ್ಷೆ ಮಾಡಬೇಕು ಎಂಬುದು ನಿಮಗೆ ತಿಳಿದಿದೆ. ಈ 4 ದಿನಗಳು ಶಾಂತವಾಗಿರಿ, ಕಡಿಮೆ ಮಾತಾಡಿ, ಹೆಚ್ಚು ಗಮನ ಕೊಡಿ. ನಿಮ್ಮ ತಾಳ್ಮೆಯೇ ನಿಮ್ಮನ್ನು ಗೆಲ್ಲಿಸುತ್ತೆ. ದೇವರ ಕೃಪೆ ನಿಮ್ಮ ಮೇಲೆ ಇದೆ. ಕೊನೆಯಲ್ಲಿ ಗೆಲುವು ಅನ್ನೋದು ನಿಮ್ಮದೇ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ವೃಷಭ ರಾಶಿಯ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.